ಆ ಡಾಲರ್ ಹಾಕೊಂಡ್ರೆ ಅವಳಿಗೆ ರಕ್ಷಣೆ ಸಿಗುತ್ತೆ ಅಂತ ಅನ್ಕೊಂಡು ಹೀಗೆಲ್ಲ ಮಾಡಿದಾಳೆ ಅಂತ ಅನ್ಸುತ್ತೆ. ಈ ಕಾರಣ ಏನ್ ಬೇಕಾದ್ರೂ ಕ್ಷಮಿಸ್ತಾನೆ. ನಮ್ಮ ಅಮ್ಮನ ಇಷ್ಟವರೆಗೂ ಬಂದವ್ರನ್ನ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಹೌದು ಸೇವಂತಿ, ಬೇಕು ಅಂದಿದ್ರೆ ಅವಳು ಕೇಳಿ ತಗೋಬೇಕಾಗಿತ್ತು. ಈ ತರ ಕದಿಯೋ ಕೆಲಸ ಯಾಕೆ ಮಾಡ್ಬೇಕಾಗಿತ್ತು? ಏಯ್ ಮೀರಾ, ಈಗ ನೀನಾಗೆ ಬರ್ತಾ ಇಲ್ಲ, ಬಾಗ್ಲು ಹೊಡಿಬೇಕಾ? ತೆಗೆ ಬಾಗ್ಲು. ಮೀರಾ, ನೀವ್ ಈ ತರ ಕೂಗಾಡ್ತಿದ್ರೆ ಅವಳು ಒಳಗಡೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ? ಹೋದ್ರೆ ಹೋಗ್ತಾಳೆ ಬಿಡಿ. ಅದಕ್ಕೆ ಇಂಥ ಕಳ್ಳಿನ ಮನೇಲಿ ಇಟ್ಕೊಂಡು ಏನ್ ಮಾಡ್ಬೇಕು? ನೀವೀಗ ಸುಮ್ನೆ ಇದ್ರೆ ಸರಿ, ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬಿಡಿ. ನಾನೀಗ ಕರಿತೀನಿ ರೀ. ಮೀರಾ, ಮೀರಾ, ಭಾವ ಕ್ಷಮಿಸ್ತಾರೆ, ಆಚೆ ಬಾ. ನೋಡೋದ್ರ ಅದಕ್ಕೆ ಇವಳು ದಿಮಾಕು. ನಾನ್ ಬಾಗ್ಲೊಡ್ದೆ ಒಳಗೋಗ್ತೀನಿ ರೀ. ಕರ್ಣ, ಸ್ವಲ್ಪ ತಾಳ್ಮೆಯಿಂದ ಇರು. ಅವಳು ಮೊದ್ಲೇ ಹೆದರ್ಕೊಂಡಿರ್ತಾಳೆ. ಅವಳು ಮೊದ್ಲು ಆಚೆ ಬರ್ಲಿ. ಇಷ್ಟು ಕೂಗಾಡಿದ್ರು ಇವಳು ಬಾಗ್ಲು ತೆಗಿತಿಲ್ಲ ಅಂದ್ರೆ ನನ್ನ ಅನುಮಾನ ನಿಜ. ಇವಳೇ ನನ್ನ ಪೆಂಡೆಂಟ್ ಕದ್ದಿರೋದು. ಅದಕ್ಕೆ ಹೆದರ್ಕೊಂಡು ಈ ರೀತಿ ಬಚ್ಚಿಟ್ಕೊಂಡಿದ್ದಾಳೆ. ಏ ಮೀರಾ, ಬಾ ಹೊರಗಡೆ. ನಾನು ಒಳಗಡೆ ಬಂದ್ರೆ ಅಲ್ಲೇ ನಿನ್ನ ಕೊಂದಾಕ್ಬಿಡ್ತೀನಿ. ಕರ್ಣ, ಸೇವಂತಿ ಹೇಳಿದ ಅರ್ಥ ಆಗ್ತಿಲ್ವಾ? ನಾನು ಹೇಳಿದ್ ನಿನಗೆ ಅರ್ಥ ಆಗ್ತಿಲ್ವಾ? ಹೋದ್ರೆ ಹೋಗ್ತಾಳ್ ಬಿಡು. ಯೋ ಭಾವ, ನೀವು ಸ್ವಲ್ಪ ಸುಮ್ನೆ ಇರಿ. ಈಗ ಈ ಮನೇಲಿ ಆಗಿರೋ ಅನಾಹುತ ಸಾಲ್ದಾ? ನೀವು ಸುಮ್ನೆ ಕೆಳಗಡೆ ಹೋಗಿ ಇಲ್ಲಿಂದ. ಅದ್ ಹೇಗ್ ಹೋಗಕ್ಕಾಗತ್ತ? ಅದಕ್ಕೆ ನನ್ ಪೆಂಡೆಂಟ್ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಭಾವ, ನಿಮ್ಮ ಆಂಜನೇಯನ ಪೆಂಡೆಂಟ್ನ ಅವಳಿಂದ ಇಸ್ಕೊಡೋ ಜವಾಬ್ದಾರಿ ನಂದು, ಸರಿನಾ? ಈಗ ನೀವು ಹೋಗಿ. ಅವಳನ್ನ ಅಷ್ಟೊಂದು ಒಳ್ಳೆಯವಳು ಅಂದ್ಕೊಂಡಿದ್ದೀರಾ? ನೀವು ಕೊಡು ಅಂತ ಕೇಳಿದ ತಕ್ಷಣ ಅವಳು ನಿಮ್ಗೆ ಕೊಟ್ಬಿಡ್ತಾಳ? ಅವಳು ನಾಟಕ ಮಾಡ್ತಾಳೆ, ಇಲ್ಲ ಅಂತ ವಾದ ಮಾಡ್ತಾಳೆ. ಆ ಥರ ಏನು ಇಲ್ಲ ಭಾವ. ನೀವ್ ಹೀಗೆ ಕೂಗಾಡಿದ್ರೆ ಅವಳು ಬರೋದೇ ಇಲ್ಲ. ನೀವ್ ಇಲ್ಲಿಂದ ಹೋಗಿ. ನಾನು ಅವಳ ಹತ್ರ ನೈಸಾಗಿ ಮಾತಾಡಿ ನಿಮ್ಗೆ ಇಸ್ಕೊಡ್ತೀನಿ. ನೈಸಾಗಿ ಯಾಕತ್ಕೆ ಮಾತಾಡ್ಬೇಕು? ಮಾಡಿರೋದೇ ಕಳ್ತನ. ನನಗ್ ಬರ್ತಿರೋ ಕೋಪಕ್ಕೆ ಇವಳು ಕೆನ್ನೆಗೆ 2 ಬಾರ್ಸೋಣ ಅನಿಸ್ತಿದೆ. ಅಯ್ಯೋ ಭಾವ, ಫಸ್ಟ್ ನೀವ್ ಇಲ್ಲಿಂದ ಹೋಗಿ. ಏನ್ 3ನೇ ಮಹಾಯುದ್ಧನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಲ್ಲ ಅದಕ್ಕೆ. ಭಾವ, ನನ್ ಮಾತಿಗೆ ಬೆಲೆ ಇದೆ ಅಂತಂದ್ರೆ ದಯವಿಟ್ಟು ನೀವು ಇಲ್ಲಿಂದ ಹೋಗಿ. ಯಾವಾಗ್ಲೂ ಇದೊಂದು ಹೇಳಿ ನೀವು ನನ್ನನ್ನು ಕಟ್ಟಾಕ್ಬಿಡ್ತೀರಾ. ಭಾವ ಪ್ಲೀಸ್ ಹೋಗಿ. ಅರ್ಜುನ್ ಸರ್, ದಯವಿಟ್ಟು ಕರ್ಕೊಂಡು ಹೋಗಿ. ಬಾ, ನೀನ್ ಬಾ. ಅರ್ಜುನ್, ಬಾ ಹೇಳ್ತೀನಿ. ಮೀರಾ, ಅವರಿಬ್ರು ಹೋದ್ರು, ಬಾಗಲ್ ತೆಗಿ. ಮೀರಾ, ಮೀರಾ, ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಭಾವ ಏನ್ ಕೆಟ್ಟವ್ರಲ್ಲ, ಅವ್ರ ತಾಯಿ ಕೊಟ್ಟಿರೋದಲ್ವಾ. ನೀನ್ ಎತ್ಕೊಂಡಿದ್ದಕ್ಕೆ ಅವ್ರಿಗೆ ಕೋಪ ಬಂದಿದೆ. ಅವ್ರಿಗೆ ನಿಧಾನಕ್ಕೆ ಹೇಳಿ ಅರ್ಥ ಮಾಡ್ಸೋಣ. ನೀನ್ ಆಚೆ ಬಾ. ಅಲ್ಲ, ಏನಾಯ್ತು ನಿನ್ಗೆ? ಯಾಕೇನು ಮಾತಾಡ್ತಾ ಇಲ್ಲ? ನನ್ನ ಹತ್ರ ಮಾತಾಡೋದಕ್ಕೂ ಭಯನಾ? ಅಲ್ಲ, ನಾನೇನ್ ಮಾಡ್ತೀನಿ? ಮೀರಾ, ಮೀರಾ, ಸರಿ, ನಾನು ಕೆಳಗಡೆ ಹೋಗಿರ್ತೀನಿ. ನೀನ್ ನಿಧಾನಕ್ಕೆ ಬಾ. ನಾನಿದ್ದೀನಿ, ಭಯ ಪಡ್ಬೇಡ, ಆಯ್ತಾ? ಇಷ್ಟೇನಾ? ಇಷ್ಟೇ. 3 ತಪ್ಪು ಹೇಳಿದ್ದೀರಾ. ಈಗ ಪನಿಷ್ಮೆಂಟ್ ಕೊಡ್ತೀನಿ. ಪನಿಷ್ಮೆಂಟಾ? ಏನ್ ಸರ್? ಇಬ್ರು ಹೋಗಿ ಪಾರ್ಕ್ ರೌಂಡ್ ಹಾಕಿ ಬನ್ನಿ. ಹೋಗಿ ಹೋಗಿ. ಸರಿ ಸರ್. ಆಯ್ತು ಕೃಷ್ಣ, ಒಂದ್ ರೌಂಡ್. ಇನ್ನೊಂದು ಪ್ರಶ್ನೆ. ಬೇಡ ಬೇಡ ಬೇಡ, ನಾವ್ ಇನ್ನೊಂದ್ ರೌಂಡೇ ಹೋಗಿದ್ ಬಂದ್ಬಿಡ್ತೀವಿ. ಬರೀ ಪೂಜಾ.